ಒಂದೇ ಸ್ಕ್ರೀನಲ್ಲಿ 3 ವೀಡಿಯೋನ ಅಂದರೆ ಮಲ್ಟಿಪಲ್ ವೀಡಿಯೋಸ್ನ ಪ್ಲೇ ಮಾಡೋದು ಹೆಂಗೆ. ಫಾರ್ ಎಕ್ಸಾಂಪಲ್ ವಾಟ್ಸಪ್ ಸ್ಟೇಟಸ್, ಫೇಸ್ಬುಕ್ ಸ್ಟೇಟಸ್, ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಆ್ಯಪ್ನ ಇನ್ಸ್ಟಾಲ್ ಮಾಡಿದ ಮೇಲೆ ನೆಕ್ಸ್ಟು ಅದನ್ನು ಓಪನ್ ಮಾಡಿದ ಮೇಲೆ ಇಲ್ಲಿ ವೀಡಿಯೋಸ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನ್ಯೂ ಅಂತಿದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನೀವು ಇವಾಗ ಒಂದು ಬ್ಲಾಂಕ್ ತೊಗೋಬೇಕಾಗತ್ತೆ, ಅಂದರೆ ಸಾಲಿಡಲ್ಲಿ ಏನೂ ಇಲ್ಲದೆ ಇರೋವಂಥದ್ದು ಒಂದು ಫಾರ್ಮೆಟ್ನ ತೊಗೊಳ್ಳಿ. ಆಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಇಲ್ಲಿ ಕಾಣ್ತಾ ಇದೆಯಲ್ವ ಕೆಳಗಡೆ ಏರೋ ಮಾರ್ಕು, ಇಲ್ಲಿ ಕೆಳಗಡೆ ಕಾಣ್ತಾ ಇದೆಯಲ್ವ ಬ್ಲಾಂಕು, ಅದನ್ನು ನೀವು ಡ್ಯೂರೇಷನ್ ಅಂದರೆ ನಿಮ್ಗೆ ಎಷ್ಟು ಸೆಕೆಂಡ್ವರೆಗೂ ಬೇಕು, 30 ಸೆಕೆಂಡ್, 40 ಸೆಕೆಂಡ್ಸು, 20 ಸೆಕೆಂಡ್ಸು, ಡಿಪೆಂಡ್ ಅಪಾನ್ ನಿಮ್ಮ ವೀಡಿಯೋ ಲೆಂತ್ ಮೇಲೆ ಹೋಗುತ್ತೆ. ಸೊ ಇವಾಗ ನಾನು ಇದು 45 ಸೆಕೆಂಡ್ಸ್ ಆಯಿತು, 20 ಸೆಕೆಂಡ್ಸ್ಗೆ ಸೆಟ್ ಮಾಡ್ಕೊತೀನಿ. ಓಕೆ, 21, ನೋ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಇವಾಗ ಇದನ್ನು ನೀವೇನು ಮಾಡಬೇಕಂದ್ರೆ, ಇವಾಗ ಯೂಟ್ಯೂಬ್ ಸ್ಕ್ರೀನ್ ಪ್ರಕಾರ ಒಂದು ಸ್ಕ್ರೀನ್ ಇದೆ. ಸೊ ನಿಮಗೆ ಇದನ್ನ ಫುಲ್ ಸ್ಕ್ರೀನ್ ಬೇಕು. ಅವಾಗ ಏನು ಮಾಡಬೇಕು, ಕನ್ವಾಸ್ ಅಂತಿದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಕೆಳಗಡೆ ಸ್ಕ್ರೀನ್ ಸೈಜಸ್ ಇದೆ ನೋಡಿ. ಸೊ ಅದು ನಿಮಗೆ ವೆರೈಟಿ ಸ್ಕ್ರೀನ್ ಸೈಜಸ್ ಸಿಗುತ್ತೆ ನಿಮಗೆ. ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಸಿಗ್ಬೋದು, ಯೂಟ್ಯೂಬ್ ವೀಡಿಯೋಸು, ಆಮೇಲೆ ಸ್ಕ್ವೇರು. ನೆಕ್ಸ್ಟ್ ಇವಾಗ ಫುಲ್ ಸ್ಕ್ರೀನ್ ಬೇಕಂದರೆ ಇದು ಟಿಕ್ಟಾಕ್ದು ಇದೆಯಲ್ವ ಸಿಂಬಲು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫುಲ್ ಸ್ಕ್ರೀನ್ ಆಯಿತು. ಆಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇವಾಗ ಇದು ಫುಲ್ ಸ್ಕ್ರೀನ್ ಆಯಿತು. ನೆಕ್ಸ್ಟು ಇವಾಗ ಇದರಲ್ಲಿ 3 ವೀಡಿಯೋನ ಎಟ್ ಎ ಟೈಮೆಂಟ್ ಪ್ಲೇ ಆಗಬೇಕು. ಸೊ ಅವಾಗ ಏನು ಮಾಡಬೇಕಂದ್ರೆ, ನೆಕ್ಸ್ಟ್ ಇಲ್ಲಿ PRP ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಯಾವ ವೀಡಿಯೋ ಫಸ್ಟು ಅಂದರೆ ಫಸ್ಟ್ ಕಾಲಮಲ್ಲಿ ಯಾವ ವೀಡಿಯೋ ಪ್ಲೇ ಆಗಬೇಕು ನಿಮ್ಮದು, ಸೊ ಅದನ್ನು ಸೆಲೆಕ್ಟ್ ಮಾಡಿ. ಓಕೆ, ಫಸ್ಟ್ ನನಗೆ ಇದಿರಲಿ, ಇದು ಕಾಣಿಸ್ತಾ ಇದೆಯಲ್ವಾ, ಇವಾಗ ಇದು ಪ್ಲೇ ಆಗ್ತಾಯಿದೆ. ಸೊ ಇವಾಗ ನಮಗಿದು ಮೇಲೆ ಪೊಸಿಷನಲ್ಲಿ ಹೋಗಬೇಕು. ಅವಾಗ ಏನಿಲ್ಲ, ಇದು ನೀವು ಫುಲ್ ಸ್ಕ್ರೀನ್ ತೊಗೊಳ್ಳಿ, ಅಂದರೆ ರೈಟ್ ಮಾರ್ಕಲ್ಲಿ ಫುಲ್ ಸ್ಕ್ರೀನ್ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಫುಲ್ ಬರುತ್ತೆ. ಅಡ್ಜಸ್ಟ್ ಮಾಡಿ ಮೇಲ್ಗಡೆ ಎಷ್ಟು ಸೈಜ್ ಬೇಕೋ ಅಷ್ಟು. ಓಕೆ, ನನಗೆ ಇದು ಫಸ್ಟು ಸ್ಕ್ರೀನಲ್ಲೇ ಸೆಟ್ ಆಯಿತು. ಅದ್ರ ಕೆಳಗಡೆ ಇನ್ನೊಂದು ನೆಕ್ಸ್ಟ್ ವೀಡಿಯೋ ಪ್ಲೇ ಆಗಬೇಕು. ಅದ್ರ ಕೆಳಗಡೆ ಅಂದರೆ ನೆಕ್ಸ್ಟ್ PRP ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಯಾವ ವೀಡಿಯೋ ನಿಮಗೆ ಪ್ಲೇ ಆಗಬೇಕು ನೆಕ್ಸ್ಟು, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಅಷ್ಟೇ ಸೇಮ್ ಫುಲ್ ಸ್ಕ್ರೀನಿಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೊ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲಿಗೆ ಅಂತೆ, ಅದ್ರ ಕೆಳಗಡೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಸ್ಕ್ರೀನ್ ಬೇಕಂದರೆ, ಸೊ 2 ಸ್ಕ್ರೀನ್ ಬೇಕಂದರೆ ನಿಮ್ಗೆ 2 ಸ್ಕ್ರೀನ್ಗೂ ಅಡ್ಜಸ್ಟ್ ಆಗುತ್ತೆ. ಇಲ್ಲ ನಮಗೆ ಎಕ್ಸ್ಟ್ರಾ ಒಂದು ಬೇಕಂದರೆ ಎಕ್ಸ್ಟ್ರಾ ಒಂದು ಹಾಕ್ಕೊಳ್ಳಿ, ಯಾಕಂದರೆ ಫುಲ್ ಸ್ಕ್ರೀನಲ್ಲಿ 3 ಸೆಟ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಇನ್ನೊಂದು ತೊಗೊತೀನಿ. ಅದಾದಮೇಲೆ 3ನೇ ಸ್ಕ್ರೀನ್ ಸೆಲೆಕ್ಟ್ ಮಾಡ್ತೀನಿ. ಸೊ ಇದು ಇವಾಗ ಇದು ಬಂತಲ್ವಾ, ಇದು ಬಂದಾದಮೇಲೆ ನೆಕ್ಸ್ಟ್ ಇದನ್ನ ಫುಲ್ ಸ್ಕ್ರೀನಿಗೆ ಸೆಲೆಕ್ಟ್ ಮಾಡ್ಕೊತೀನಿ. ಅದನ್ನ ಕೆಳಗಡೆ ಅಡ್ಜಸ್ಟ್ ಮಾಡ್ತೀನಿ. ನೆಕ್ಸ್ಟು ಸೊ ಡಿಸ್ಟೆನ್ಸ್ ಎಷ್ಟು ಬೇಕು ಒಂದು ವೀಡಿಯೋದಿಂದ ಇನ್ನೊಂದು ವೀಡಿಯೋಗೆ, ಓಕೆನಾ, ಅಷ್ಟೇ, ಇನ್ನೇನಿಲ್ಲ. ಕೆಳಗಡೆ ಒಂದು ವೀಡಿಯೋ ಸ್ವಲ್ಪ ಕೆಳಗಡೆ ತಗೊಳ್ಳಿ. ಓಕೆ, ಇದನ್ನು ಸ್ವಲ್ಪ ಸ್ಟಾರ್ಟಿಂಗ್ ಮೂವ್ ಮಾಡ್ತೀನಿ. ಸೊ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೆಕ್ಸ್ಟು ವೀಡಿಯೋನ ಪ್ಲೇ ಮಾಡಿ. ಸೊ ಕಾಣ್ತಿದ್ದಲ್ವಾ, 3 ಸ್ಕ್ರೀನು ಎಟ್ ಎ ಟೈಮೆಂಟ್ ಪ್ಲೇ ಆಗುತ್ತೆ. ಸೊ ನಿಮಗೆ ಇದು ನಿಮ್ಮ ಪ್ರೊಫೆಷ್ನಲ್ಲಿ ವೆಡ್ಡಿಂಗ್ ವೀಡಿಯೋಸ್ ಆಗಿರ್ಬೋದು, ಅಥವಾ ಪ್ರೊಫೆಷ್ನಲ್ಲಿ ಏನಾದರೂ ಒಂದು ವೀಡಿಯೋ ಶೂಟ್ ಮಾಡಿದರೆ 3 ಎಟ್ ಎ ಟೈಮೆಂಟ್ ಪ್ಲೇ ಮಾಡೋ ಥರ ನೀವು ಸೆಟ್ ಮಾಡ್ಕೋಬೋದು. ಓಕೆನಾ, ಇದನ್ನು ನೆಕ್ಸ್ಟು ಸೇವ್ ಮಾಡ್ಕೊಳ್ಳೋದು ಹೆಂಗಂದರೆ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಟಾಪ್ ಸೈಡು. ನೆಕ್ಸ್ಟ್ ಸೇವ್ ಕೊಡಿ. ಸೊ ವೀಡಿಯೋ ಇವಾಗ ಸೇವ್ ಆಯಿತು. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಜೊತೆಗೆ ನೀವು ನೋಡೋದಲ್ಲದೆ ನಿಮ್ಮ ಫ್ರೆಂಡ್ಸಿಗೆ ಸಹ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.